ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲಿಟ್ಲ್ ವುಡ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ಫುಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಮಾಹಿತಿ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಈಗ ನೋಡಿ, ನಾನು ಈ ತೋರಿಸ್ತಿರುವ ಪಿಕ್ಚರ್ಗಳಲ್ಲಿ ಕೋಳಿಗಳು ಈ ಥರ ಏನಾದರೂ ಗಲೀಜು ಮಾಡುವಲ್ಲಿ ನಿಮಗೆ ಕಂಡು ಬಂದರೆ ತಕ್ಷಣ ನೀವು ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಫ್ರೆಂಡ್ಸ್, ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಫ್ರೆಂಡ್ಸ್, ಇದು ನೋಡಿದ್ದೀರಾ, ನಾವು ಹಳ್ಳಿಗಳಲ್ಲೇ ಸೌದೆಗಳನ್ನು ಉರಿಸ್ಬೇಕಾದ್ರೆ ಈ ಥರದ ಒಂದು ಇದ್ದಿಲು ಇರುತ್ತೆ. ನಾವೇನು ಮಾಡ್ತೀವಿ, ಎಲ್ಲವನ್ನು ಎಸಿತೀವಲ್ವ. ಬಟ್ ಈ ಇದ್ದಿಲಿನಲ್ಲಿ ಎಷ್ಟೊಂದು ಉಪಯೋಗ ಇದೆ ಗೊತ್ತಾ ಫ್ರೆಂಡ್ಸ್. ಈ ಇದ್ದಿಲಿನ ಉಪಯೋಗನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಏನು ಗೊತ್ತಾ, ಕೋಳಿಗಳಲ್ಲಿ ಬೇದಿ ಏನು ಗೊತ್ತಾ, ಈಗ ನಾನು ಫಸ್ಟಿನ ಪಿಕ್ಚರಲ್ಲಿ ತೋರಿಸಿದ್ನಲ್ಲ, ಆ ಥರ ಬೇದಿ ಏನಾದರೂ ಕೋಳಿಗಳಲ್ಲಿ ಆದರೆ ತಕ್ಷಣಕ್ಕೆ ಈ ಇದ್ದಿಲನ್ನು ನಾವೇನಾದರೂ ಪುಡಿ ಮಾಡಿ ಹಾಕುವುದರಿಂದ ಕಮ್ಮಿ ಆಗುತ್ತೆ. ಮತ್ತು ಈ ಬೆಳ್ಳಗಿರುವ ಒಂದು ಗಲೀಜು ಏನಾದರೂ ಕೋಳಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವುಗಳ ಒಂದು ಇಂಟೆಸ್ಟೈನಲ್ಲಿ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ನಾವು ಏನು ಗೊತ್ತಾ, ಆ ತಕ್ಷಣಕ್ಕೆ ನಾವು ಅವುಗಳನ್ನು ಟ್ರೀಟ್ ಮಾಡಬೇಕು. ಇಲ್ಲ ಅಂದರೆ ಕೋಳಿಯಿಂದ ಬೇರೆ ಪ್ರಾಣಿಗಳಿಗೂ ಹರಡುವ ಚಾನ್ಸಸ್ ಇರುತ್ತೆ. ಅಂದರೆ ನೀವು ಮೊಲ ಏನಾದರೂ ಸಾಕೊಂಡಿದ್ರೆ ಅವುಗಳಿಗೂ ಅಂಟ್ಕೊಳ್ಳುತ್ತೆ ಮತ್ತು ಅವುಗಳಿಂದ ಮನುಷ್ಯರಿಗೂ ಅಂಟ್ಕೊಳ್ಳುತ್ತೆ. ಹಾಗಾಗಿ ಇಂಥ ಕಾಯಿಲೆ ಇಂಥದ್ದೇನಾದರೂ ಬೇದಿ ಆಗ್ತಿದ್ರೆ ಕೋಳಿಗಳಿಗೆ ನೀವು ತಕ್ಷಣಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಮತ್ತು ನಾನು ಇವತ್ತಿನ ವಿಷಯದಲ್ಲಿ ಹೇಳುವುದಂದರೆ, ಈ ಇದ್ದಿಲು ಇದೆಯಲ್ಲ, ನೀವು ಸ್ವಲ್ಪ ನೀರಿನಲ್ಲಿ ವಾಶ್ ಮಾಡಿಬಿಟ್ಟು ಈ ಥರ ಒಣಗಿಸಿ ಇಟ್ಕೊಳ್ಳಿ. ಅವಾಗ ನಿಮಗೆ ಉಪಯೋಗಕ್ಕೆ ಬರುತ್ತೆ. ನೀವು ಇದನ್ನು ಮಾತ್ರ ಕರೆಕ್ಟಾಗಿ ಹಾಕ್ಕೋಬೇಕು ಫ್ರೆಂಡ್ಸ್. ಇದನ್ನು ಮಂತ್ಲಿ ಒನ್ಸ್ ಮಾತ್ರ ಹಾಕಬೇಕು. ನೋಡಿ, ಈ ಥರ ಪುಡಿ ಮಾಡಬೇಕು, ಜಾಸ್ತಿ ಪುಡಿ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಅವುಗಳು ತಿನ್ನುವಂಥ ಥರ ಆಗಬೇಕು. ನಾನು ಯಾಕೆ ಗೊತ್ತಾ, ನಾನು ಈ ಮಲ್ಟಿಗ್ರೇನ್ ಫುಡ್ಡಿಗೆ ಆ್ಯಡ್ ಮಾಡ್ತಿರೋದು. ನಮ್ಮ ಕೋಳಿಗಳು ತಿನ್ನಲಿಕ್ಕೆ ತುಂಬ ಹಿಂಜರಿತವೆ. ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ 1 kg ನೀವೇನಾದರೂ ಈಗ ಫುಡ್ ತಗೊಂಡ್ರೆ ನೀವು ಅದಕ್ಕೆ 1/4 ಭಾಗದಷ್ಟು ಮಾತ್ರನೇ ಹಾಕಬೇಕು ಈ ಇದ್ದಿಲು ಪುಡಿ. ಓಕೆನಾ? ಜಾಸ್ತಿ ಹಾಕಲಿಕ್ಕೆಲ್ಲ ಹೋಗಬೇಡಿ. ಆಮೇಲೆ ವೀಕ್ಲಿ ನೀವು 7 days ಅಷ್ಟನ್ನು ಹಾಕ್ಬೋದು. 7 days ಹಾಕ್ಬೋದು ಮಂತ್ಲಿ. ನೀವೇನು ಮಾಡಿ ದಿವಸ ಕೊಡಲಿಕ್ಕೆ ಹೋಗಬೇಡಿ. ಇದು ಜಾಸ್ತಿ ಪ್ರಮಾಣದಲ್ಲಿ ಹಾಕಲಿಕ್ಕೆ ಹೋಗಬಾರ್ದು. ತುಂಬಾ ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು ಫ್ರೆಂಡ್ಸ್ ಕೋಳಿಗಳಿಗೆ. ಮತ್ತು ಎಂತ ಗೊತ್ತಾ, ಈ ಕೋಳಿಗಳಲ್ಲಿ ಬೇದಿ ಜಾಸ್ತಿ ಆದಾಗ ಆ ಕೆಂಪು ಕಲರ್ನಲ್ಲೆಲ್ಲ ಗಲೀಜು ಮಾಡ್ತಾವಲ್ಲ, ಅವುಗಳಿಗೆಲ್ಲ ಹೇಳಿ ಮಾಡಿಸಿದಂತಹ ಇದು ಒಂದು ಔಷಧಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ನನಗೆ ಇವುಗಳ ಬಗ್ಗೆ ನಾನು ಸರ್ಚ್ ಮಾಡಿ ನಾನು ನಿಮಗೆ ನಮ್ಮ ಕೋಳಿಗಳಿಗೆ ಹಾಕಿಬಿಟ್ಟು ನಾನು ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದರ ಬಗ್ಗೆ ನಿಮಗೆ ಡೌಟೇ ಇಲ್ಲ. ಯಾಕೆ ಗೊತ್ತಾ, ನಾನು ಇದನ್ನು ನನಗೆ 100% ರಿಸಲ್ಟ್ ಸಿಕ್ಕಿದೆ ಈ ವಿಷಯದಲ್ಲಿ. ಈ ಇದ್ದಿಲನ್ನು ನಾನು ಹಾಕುವುದರಿಂದ ಖಂಡಿತವಾಗಲೂ ಕೋಳಿಗಳಿಗೆ ಒಂದು ಒಳ್ಳೆಯದಾದ ಒಂದು ಬೆನಿಫಿಟ್ ಸಿಗುತ್ತೆ. ಮತ್ತು ರೆಡ್ ಕಲರಲ್ಲೆಲ್ಲ ಕೋಳಿಗಳು ಗಲೀಜು ಮಾಡ್ತಾ ಇರ್ತಾವಲ್ವ, ಆ ಟೈಮಲ್ಲಿ ನೀವೇನು ಮಾಡಬೇಕು, ಅಬ್ಸರ್ವ್ ಮಾಡಬೇಕು, ಕೋಳಿಗಳು ಸಾಯುವಂಥ ಚಾನ್ಸಸ್ ಇರುತ್ತೆ. ಬಿಳಿ ಬಣ್ಣದಲ್ಲಿ ಅದಕ್ಕಿಂತ ಡೇಂಜರ್ ಬಣ್ಣ ಅಂದರೆ ಆ ಬಿಳಿ ಕಲರಲ್ಲಿ ಗಲೀಜು ಮಾಡ್ತಾವಲ್ಲ, ಅಂಥ ಕೋಳಿಗಳನ್ನು ನೀವು ಸಪ್ರೇಟಾಗಿ ಮಾಡಿಬಿಟ್ಟು ಅವುಗಳಿಗೆ ಈ ಥರ ಮಾಡಿ ಕೊಡುವುದರಿಂದ ಫ್ರೆಂಡ್ಸ್ ಕರೆಕ್ಟಾಗಿ ಅವುಗಳ ಒಂದು ಡೈಜೆಷನು ನೀಟಾಗಿ ಆಗುತ್ತೆ. ಇವುಗಳಿಂದ ಅವುಗಳು ಬಚಾವಾಗ್ತವೆ, ಅಂದರೆ ಕಾಯಿಲೆಗಳು ಬೀಳುವುದು ಕಮ್ಮಿ ಆಗುತ್ತೆ. ಮತ್ತು ಈಗ ಅವುಗಳ ಹೊಟ್ಟೆಯಲ್ಲಿ ಪಾಯ್ಸನ್ಸ್ ಏನಾದರೂ ಅವುಗಳು ತಿನ್ಕೊಂಡಿದ್ರೆ ಅಂಥವನ್ನ ಈ ಇದ್ದಿಲು ಕ್ಲೀನ್ ಮಾಡಿಬಿಟ್ಟು ಅವುಗಳು ಹೆಲ್ತಿಯಾಗಿ ಇರುವಂತೆ ಮಾಡುತ್ತೆ. ಹೊರಗೆ ಹಾಕುವಂಥ ಚಾನ್ಸಸ್ ಈ ಇದ್ದಿಲು ಮಾಡುತ್ತೆ. ಮತ್ತು ಕೋಳಿಗಳ ಗೊಬ್ಬರವನ್ನು ನಾವು ತೋಟಕ್ಕೆ ಹಾಕುವುದರಿಂದ ನಾವೀಗ ನಮ್ಮ ಬೆಳೆಗಳು ಅಷ್ಟೇ ಒಂದು ಹೆಚ್ಚಿನ ಒಂದು ಇಳುವರಿಯನ್ನು ಕೊಡ್ತವೆ. ನಾವು ಈ ಥರ ಫುಡ್ಡನ್ನು ಹಾಕಿಬಿಟ್ಟು ಅವುಗಳ ಗಲೀಜಿದೆಯಲ್ಲ ಅದನ್ನು ನೀವು ಕಾಂಪೋಸ್ಟ್ ಥರ ಮಾಡಿಬಿಟ್ಟು ತೋಟಗಳಿಗೆ ಹಾಕೋದರಿಂದ ಒಳ್ಳೆಯ ಇಳುವರಿಯನ್ನು ನಾವು ಪಡಿಬೋದು ಈ ಕೋಳಿಗಳಿಂದ. ಇವಾಗ ಯಾವೆಲ್ಲ ಕೋಳಿಗಳು ತಿನ್ನೋದಿಲ್ಲ ನೋಡಿ, ಮಂಕಾಗಿರ್ತವೆ, ಆ ಕೋಳಿಗಳಿಗೆ ನೀವು ಮಂತ್ಲಿ ಒನ್ಸ್ ಈ ಥರ ಮಾಡಿ ಹಾಕಿ ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಮತ್ತು
ಈ ಕೋಳಿಗಳಲ್ಲಿ ಹೊಟ್ಟೆ ಹುಳ ಏನಾದರೂ ಇರುತ್ತಲ್ವಾ, ಅವುಗಳಲ್ಲಿ ಒಳ್ಳೆಯ ವಾಮನ್ನು ಬೆಳೀಲಿಕ್ಕೆ, ಅಂದರೆ ಒಳ್ಳೆಯ ಒಂದು ಹೊಟ್ಟೆ ಹುಳವನ್ನು ಇಳಿಸ್ಬಿಟ್ಟು ಅವುಗಳ ಡೈಜೆಷನ್ನ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಇದ್ದಿಲನ್ನು ನಾವು ಉಪಯೋಗಿಸುವುದರಿಂದ. ಮತ್ತು ಬ್ಯಾಕ್ಟೀರಿಯಾವನ್ನು ಬೆಳೀಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ಅವುಗಳು ಗ್ರೋತ್ ಹೆಚ್ಚಾಗಿ ಅವುಗಳು ನ್ಯೂಟ್ರಿಷನ್ ಅಂತಹ ಫುಡ್ಡನ್ನು ನಾವು ಹಾಕಿ ಕೊಡುವುದರಿಂದ ಬೆಳವಣಿಗೆ ಜಾಸ್ತಿ ಆಗುತ್ತೆ, ವೇಟ್ ಗೇನ್ ಆಗುತ್ತೆ, ಆಮೇಲೆ ಒಳ್ಳೆ ತೂಕಕ್ಕೂ ಬರುತ್ತೆ. ಮತ್ತು ಮೊಟ್ಟೆ ಇಡುವಂತಹ ಕೋಳಿಗಳು ಇದ್ದಾವಲ್ಲ, ಅವುಗಳಿಗೆ ಒಂದು ಒಳ್ಳೆಯದಾದ ಒಂದು ಸೈಜ್ನಲ್ಲಿ ಮೊಟ್ಟೆಗಳನ್ನು ಇಡ್ತಾ ಬರ್ತವೆ. ಈ ಒಂದು ನ್ಯೂಟ್ರಿಷನು ಅಷ್ಟೇ ಅವರಿಗೆ ಜಾಸ್ತಿಯನ್ನು ಕೊಡುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಕೋಳಿಗಳಿಗೆ ನಿಮಗೆ ಗೊತ್ತಿರಬೇಕು ಯಾವ ಫುಡ್ಡಲ್ಲಿ ಹಾಕಿದರೆ ಆ ಕೋಳಿಗಳು ಅಬ್ಸರ್ವ್ ಮಾಡ್ಕೊಂಡು ತಿಂತವೆ ಅಂತ. ನಾನು ಇದೇ ಥರನೇ ಸ್ವಲ್ಪನೇ ಫುಡ್ಡಲ್ಲಿ ಆ್ಯಡ್ ಮಾಡಿಕೊಂಡು ಹಾಕಿದೆ, ಬಟ್ ಅವುಗಳು ತಿನ್ನಲಿಲ್ಲ. ನಿಮ್ಮ ಕೋಳಿಗಳು ಆ ಥರ ಏನಾದರೂ ಫುಡ್ಡಲ್ಲಿ ಆ್ಯಡ್ ಮಾಡಿ ತಿನ್ನುವ ಹಾಗೆ ಇದ್ದರೆ ನೀವು ಆ ಥರ ಮಾಡಿ ಕೊಡ್ಬೋದು. ಇಲ್ಲ ಅಂದರೆ ನೋಡಿ, ಈ ಥರ ಮಲ್ಟಿಗ್ರೇನ್ ಫುಡ್ಡನ್ನು ನೀವೇನಾದರೂ ಕೊಡುವವರಿದ್ದರೆ ಈ ಥರ ಮಾಡಿ ಹಾಕಿ, ಓಕೆನಾ. ಮತ್ತು ಈ ಕೋಳಿಗಳಲ್ಲಿ ಗ್ಯಾಸಸ್ ಏನಾದರೂ ಇದ್ದರೆ ಇಂಪ್ರೂವ್ ಆಗುತ್ತೆ. ಅವುಗಳ ಹೊಟ್ಟೆಯಲ್ಲಿ ನಮಗೆ ಹೇಗೆ ಮನುಷ್ಯರಿಗೆ ಇರುತ್ತೋ ಅದೇ ಥರನೇ ಅವುಗಳಿಗೂ ಗ್ಯಾಸಸ್ ಪ್ರಾಬ್ಲಮ್ ಇರುತ್ತೆ. ಅವುಗಳು ರಿಲೀಫ್ ಆಗಲಿಕ್ಕೆ ಈಸಿ ಆಗುತ್ತೆ. ಮತ್ತು ಒಳ್ಳೆಯ ಒಂದು ವಾಮನ ಇಂಪ್ರೂವ್ ಆಗುತ್ತೆ, ಹೆಚ್ಚಿನದಾಗಿ ಗ್ರೋ ಆಗಲಿ, ಅಂದರೆ ಡೈಜೆಷನ್ ಪ್ರಾಬ್ಲಮ್ ಇಂಪ್ರೂವ್ ಆಗಿಬಿಟ್ಟು ಹೆಚ್ಚಿನ ಫುಡ್ಡನ್ನು ಕನ್ಸ್ಯೂಮ್ ಮಾಡಿಕೊಂಡು ವೇಟ್ ಗೇನ್ ಆಗಲಿಕ್ಕೆ ಈಸಿ ಆಗುತ್ತೆ. ನಿಮಗೆ ಈ ಕೋಳಿಗಳ ಗಲೀಜಿದೆಯಲ್ಲ, ಅವುಗಳನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ಆ ಬಿಳಿ ಬಣ್ಣದ ಒಂದು ಗಲೀಜನ್ನು ಮಾಡಿದರೆ ತುಂಬಾ ಡೇಂಜರಸ್ ಅಂತಲೇ ನಾನು ಹೇಳ್ತೀನಿ. ಮತ್ತು ಫುಡ್ಡನ್ನು ಹಾಕ್ತಿರಬೇಕಾದ್ರೆ ನೀವು ಅಕ್ಕಿಯನ್ನು ಮಾತ್ರ ಹಾಕಲಿಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಅಕ್ಕಿ ಮಾತ್ರ ಹಾಕೋದರಿಂದ ಅಂಥ ಒಂದು ನ್ಯೂಟ್ರಿಷನ್ ಅವುಗಳಿಗೆ ಸಿಗುವುದಿಲ್ಲ. 3 ಥರದ ಫುಡ್ಡನ್ನು ನೀವು ಡಿವೈಡ್ ಮಾಡಿ ಹಾಕಬೇಕು. ಅಂದರೆ ಮನೆಗಳಲ್ಲಿ ಲಭ್ಯವಿರುವಂಥ ಫುಡ್ಡನ್ನು ನಾನು ಹೇಳ್ತಾ ಇರೋದು. ಈಗ ಗೋಧಿ, ರಾಗಿ, ಅಕ್ಕಿ 3ಅನ್ನು ಡಿವೈಡ್ ಮಾಡಿಬಿಟ್ಟು ಸಮ ಪ್ರಮಾಣದಲ್ಲಿ ಬೇಕಾದರೂ ಹಾಕ್ಬೋದು. ಇಲ್ಲಾಂದರೆ ಗೋಧಿ ಕಾಲು ಭಾಗ, ಅಕ್ಕಿ ಕಾಲು ಭಾಗ, ಆಮೇಲೆ ಈ ನುಚ್ಚು ಇರುತ್ತಲ್ವ, ನಿಮಗೆ ಏನಾದರೂ ನುಚ್ಚು ಅಂಥವೇನಾದರೂ ಸಿಕ್ಕಿದರೆ ಅದನ್ನು ಹಾಕ್ಬೋದು. ಇಲ್ಲಾಂದರೆ ರಾಗಿ, ಆ ಥರ ಡಿವೈಡ್ ಮಾಡಿ ಹಾಕಿ ಮಧ್ಯದಲ್ಲಿ ಈ ಥರ ಒಂದು ಇತ್ತಿಲಿನ ಉಪಯೋಗವನ್ನು ಮಾಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮ್ಮ ಕೋಳಿಗಳಿಗೆ ಇಂಪ್ರೂವ್ಮೆಂಟು ಆಗುತ್ತೆ. ನಾನು ಇದಕ್ಕೋಸ್ಕರ ನನಗೂ ಗೊತ್ತಿರಲಿಲ್ಲ. ನಾನು ಇದನ್ನು ಸರ್ಚ್ ಮಾಡಿಬಿಟ್ಟು ನನ್ನ ಪೋಲ್ಟ್ರಿ ಫಾರ್ಮನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನನಗೆ ತುಂಬಾ ಈಸಿ ಆಯಿತು. ಮುಂಚೆಯೆಲ್ಲ ನನಗೂ ಗೊತ್ತಿರಲಿಲ್ಲ, ಬಟ್ ಇದನ್ನು ನಾನು ಸರ್ಚ್ ಮಾಡಿದೆ. ಆಮೇಲೆ ಇದರ ಒಂದು ರಿಸಲ್ಟ್ ನನಗೆ ಕಾಣಿಸ್ತು. ಹಾಗಾಗಿ ನಿಮಗೂ ಕೂಡ ಅನುಕೂಲ ಆಗಬಹುದು ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದೆ. ಇದ್ದಿಲು ಮಾತ್ರ ಅಲ್ಲ, ಈ ಬೂದಿಯಿಂದನೂ ನಮಗೆ ಸಾಕಷ್ಟು ಉಪಯೋಗ ಇದೆ ಫ್ರೆಂಡ್ಸ್. ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇವಾಗ ಬೂದಿ ನೋಡಿ, ಬೂದಿಯನ್ನು ನಾವು ಅವುಗಳಿಗೆ ಫೀಡ್ ಮಾಡಬೇಕಾದ್ರೂ ಬಳಸ್ಬೋದು. ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಿಕ್ಕೆ ಹೋಗಬೇಡಿ. ಅಂದರೆ ಇದು ಪುಕ್ಕಟೆಯಾಗಿ ಸಿಗೋದೆ ಅಂತ ಖಂಡಿತವಾಗ್ಲೂ ಆ ಥರ ಎಲ್ಲ ಬಳಸಲಿಕ್ಕೆ ಹೋಗಬೇಡಿ. 1 ಮುಷ್ಟಿಯಷ್ಟು ನೀವು ತಗೊಂಡ್ರೆ ಸಾಕು. 1 kg ಫುಡ್ಡನ್ನು ನೀವೇನಾದರೂ ತಗೊಳ್ತೀರ ಅಂದರೆ 1 ಮುಷ್ಟಿಯಷ್ಟು ಹ್ಯಾಶ್ ಅಂದರೆ ಬೂದಿ, ಅದನ್ನು ಸ್ವಲ್ಪ ಬಳಸಿದರೆ ಸಾಕು ಫ್ರೆಂಡ್ಸ್. ಮತ್ತು ಈಗ ಏನು ಗೊತ್ತು, ಬೂದಿ ಉಪಯೋಗ ನೋಡಿ. ಇವಾಗ ಅಲ್ಲಿ ವೆಟ್ಟೆಲ್ಲ ಆಗಿರ್ತಂಡು, ಗಲೀಜು ಮಾಡಿರ್ತಂಡು, ನಾನು ತೋರಿಸ್ತಾ ಇದ್ದೀನಿ ನಮ್ಮ ಗೂಡಿನ ಒಂದು ವಿಡಿಯೋದಲ್ಲಿ. ಈ ಥರ ಎಲ್ಲ ನೀವು ಅಪ್ಲೈ ಮಾಡಿ, ಆವಾಗ ಒಂದು ಅಬ್ಸರ್ವ್ ಮಾಡಲಿಕ್ಕೆ ವೆಟ್ಟಾಗಿರೋದನ್ನ ಇದು ಅಬ್ಸರ್ವ್ ಮಾಡುತ್ತೆ. ನೀವು ವಾರದಲ್ಲಿ 1 ಸತಿ ಈ ಥರ ಹಾಕಿಬಿಟ್ಟು ಇಟ್ಬಿಡಿ. ಆಮೇಲೆ ಗಲೀಜೆಲ್ಲ ತೆಗೆದುಬಿಟ್ಟು ನಿಮಗೆ ಕ್ಲೀನಾಗಿ ಬಾಚ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ನಿಮ್ಮ ತೋಟಗಳಿಗೆ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಕಾಂಪೋಸ್ಟು ರೆಡಿ ಮಾಡಿ ಇಡ್ತೀರಲ್ವ, ಅದಕ್ಕೆ ಬೇಕಾದರೆ ನೀವು ಹಾಕ್ಕೋಬೋದು. ಮತ್ತು ಈ ಕೋಳಿಗಳ ಒಂದು ಉಪಯೋಗ ಅಂದರೆ, ಈ ಬೂದಿಯ ಒಂದು ಉಪಯೋಗ ನಮಗೆ ಏನು ಅಂದರೆ, ಈ ಡಸ್ಟ್ ಬಾತ್ ಸ್ನಾನಕ್ಕೆ ಕೋಳಿಗಳಿಗೆ ಬಳಸ್ಬೋದು. ಇದರಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಜಾಸ್ತಿ ಇರುತ್ತೆ. ಇದು ಹೆಲ್ಪ್ ಆಗುತ್ತೆ. ಅಂದರೆ ಈ ಕೋಳಿಗಳ ಒಂದು ವಾಸನೆ ಇರುತ್ತೆ ನೋಡಿ, ಸ್ಮೆಲ್, ಅದು ಕಂಟ್ರೋಲ್ ಮಾಡುತ್ತೆ. ಈ ಬೂದಿ ಸ್ಮೆಲ್ ಬರೋದಿಲ್ಲ. ಈ ಮಳೆಗಾಲದಲ್ಲಿ ಅಂತೂ ಹೇಳಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಸ್ಮೆಲ್ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಇದನ್ನು ಉಪಯೋಗಿಸ್ಬೋದು. ಆಮೇಲೆ
ಮರದ ಒಂದು ಇದು ಇದ್ದಿಲು ಇರುತ್ತಲ್ವ ಬೂದಿ ಅದನ್ನು ಉಪಯೋಗಿಸಿ, ಬೇರೆ ಇದೆಲ್ಲ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ಅದರಲ್ಲಿ ಕ್ಯಾಲ್ಶಿಯಮು, ಪೊಟ್ಯಾಷಿಯಮು, ಫಾಸ್ಫರಸ್ಸು, ಮ್ಯಾಗ್ನೀಷಿಯಮು ಜಾಸ್ತಿನೇ ಇರುತ್ತೆ ಮರದ ಒಂದು ಇದರಲ್ಲಿ. ಓಕೆನಾ. ಮತ್ತು ಮೊಟ್ಟೆ ಇಡುವ ಕೋಳಿಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಅದರಲ್ಲಿ ಬೆಚ್ಚನೆ ವಾತಾವರಣಗಳಿಗೆ ನಾವು ತಂದು ಕೊಟ್ಟಾಗೆ ಆಗುತ್ತೆ. ಸ್ವಲ್ಪ ಮಟ್ಟದಲ್ಲಿ ಮಾತ್ರ ಕೋಳಿ ಫುಡ್ಗಳಿಗೆ ನೀವು ಹಾಕಿ, ಇದರಿಂದ ಮೊಟ್ಟೆ ಇಡುವ ಕೋಳಿಗಳಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಎಗ್ ಕ್ವಾಲಿಟಿನೂ ಜಾಸ್ತಿ ಆಗುತ್ತೆ, ಮತ್ತು ಈ ಕೋಳಿ ಮೊಟ್ಟೆ ಇಡುವಂಥ ಟೈಮು ಜಾಸ್ತಿ ಇಡ್ತಾ ಹೋಗ್ತವೆ. ಓಕೆನಾ ಫ್ರೆಂಡ್ಸ್, ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.